ನಮಸ್ಕಾರ, ನಾನು ಜಾನಕಿ ಹೆಗಡೆ. ಇವತ್ತೊಂದು ಸ್ಪೆಷಲ್ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಒಂದು 35-45 ವರ್ಷ ದಾಟಿದಂಥ ನಮ್ಮಂಥ ಹೆಂಗಸರಿಗೆ ಆಗಿನ ಕಾಲಕ್ಕೆ ನಮಗೆ ಬೇಕಾದಂಥ ಡ್ರೆಸ್ಗಳನ್ನು ಹಾಕುವಂಥ ಅವಕಾಶಗಳು ಇರಲಿಲ್ಲ. ಫೈನಾನ್ಷಿಯಲಿ ಆಗಿನ ಕಾಲಕ್ಕೆ ಯಾರು ಅಂಥ ಸೌಂಡ್ ಅಂತ ಇರಲಿಲ್ಲ. ಬೇಕಾದ ಡ್ರೆಸ್ಗಳು ಕೊಡಿಸ್ತಾ ಇರಲಿಲ್ಲ, ಅಥವಾ ಬೇಕಾದ ಡ್ರೆಸ್ಗಳನ್ನು ಕೊಡಿಸೋದು ಒಂದು ಟ್ರೆಂಡೇ ಆಗಿರಲಿಲ್ಲ. ಹೌದಾ? ಅದಕ್ಕೆ ಈಗ ಅನುಕೂಲ ಇದ್ದಾಗ ಮಾಡರ್ನ್ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಎಲ್ಲರೂ ಒಂದೇ ಥರ ಇರೋಲ್ಲ. ಕೆಲವರು ಹೌದು, ಇಲ್ಲಪ್ಪ ನಾನು ಯಾವಾಗಲೂ ಸೀರೆ ಮಾತ್ರ ಉಡ್ತೀನಿ, ಮನೇಲಿ ನೈಟಿ ಕೂಡ ಹಾಕಲ್ಲ ಅನ್ನೋರು ಇರ್ತಾರೆ. ಇರಲಿ, ಅವರು ಅದರಲ್ಲಿ ಸಂತೋಷವಾಗಿದ್ದರೆ ಇರಲಿ. ಆದರೆ ಕೆಲವ್ರಿಗೆ ಹಾಗಲ್ಲ, ನಾನೇ ಥರದ್ದು ಡ್ರೆಸ್ ನಾನು ವೇರ್ ಮಾಡಬೇಕಂತ ಆಸೆ ಇರುತ್ತೆ. ಹಾಗಂತೇಳಿ ಎಲ್ಲರೂ ಒಂದೇ ಥರ ಇರೋಲ್ಲ. ಕೆಲವರು ತುಂಬ ಸಣ್ಣಗಿರ್ತಾರೆ. ಸಣ್ಣಕ್ಕಿದ್ದವರು ನಾನು ಚೆನ್ನಾಗಿ ಕಾಣಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಿರ್ತಾರೆ. ತುಂಬ ದಪ್ಪ ಇದ್ದವರು ನಾನು ದಪ್ಪ ಇದ್ದೀನಿ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ, ನಾವು ಹೇಗಿದ್ದೀವೋ ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ಬಾಡಿ ಹೇಗಿದೆಯೋ ಅದಕ್ಕೆ ಸೆಟ್ ಆಗೋ ಥರ, ಸೂಟ್ ಆಗೋ ಥರ ಕೆಲವು ಡ್ರೆಸ್ಗಳನ್ನು ನಾವು ಚೂಸ್ ಮಾಡಬೇಕು, ಆಲ್ಟ್ರೇಷನ್ ಮಾಡ್ಕೋಬೇಕು, ಹಾಕ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ದಪ್ಪ ಇದ್ದವರಿಗೆ, ಟಮ್ಮಿ ದಪ್ಪ ಇದ್ದವರಿಗೆ, ಅಥವಾ ಹೇಳಬೇಕಂತಂದ್ರೆ ನನ್ನ ಥರ ಇದ್ದವರು ಯಾವ ರೀತಿ ಡ್ರೆಸ್ಗಳನ್ನು ಚೂಸ್ ಮಾಡಬೇಕು, ಯಾವ ರೀತಿ ಡ್ರೆಸ್ಸನ್ನು ಆಲ್ಟ್ರೇಷನ್ ಮಾಡ್ಕೋಬೇಕು, ಅದರಲ್ಲೂ ಮಾಡರ್ನ್ ಡ್ರೆಸ್ಸನ್ನು ಅಂತ ಇವತ್ತು ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ. ಫಾಲೋ ಮಾಡಿ. ಇದು ಬಹುಶಃ ಎಲ್ಲೂ ನಾನು ಇಷ್ಟು ಯೂಟ್ಯೂಬ್ಗಳಲ್ಲಿ ವಿಡಿಯೋ ನೋಡ್ತೀನಿ, ಈಗ ನಾನು ಕೊಟ್ಟಂಥ ಟಿಪ್ಸನ್ನು ಯಾರೂ ಕೊಟ್ಟೇ ಇಲ್ಲ, ಕೊಟ್ಟಿರೋಕ್ಕೆ ಸಾಧ್ಯವೂ ಇಲ್ಲ. ಹೌದು ಅಲ್ಲ ಅಂತ ನೋಡಿ. ದಯವಿಟ್ಟು ಇದು ಒಂದು ವಿಡಿಯೋಕ್ಕೆ ನಿಮ್ಮ ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ಕಮೆಂಟ್ಸ್ ಹಾಕಿ. ನಾನು ಯೂಟ್ಯೂಬರ್ ಆಗಿ ಬೆಳೆಯೋಕ್ಕೆ ಅಂತ ಕಮೆಂಟ್ಸ್ ಹಾಕೋದು ಬೇಡ, ನನ್ನ ಖುಷಿಗೆ. ಟೀ ಶರ್ಟನ್ನು ಡಿಫ್ರೆಂಟಾಗಿ ಆಲ್ಟ್ರೇಷನ್ ಮಾಡ್ಕೊಂಡು ಯಾವ ರೀತಿ ಹಾಕ್ಕೋಬೇಕಂತ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡಿ ಮತ್ತು ಕಮೆಂಟ್ ಮಾಡಿ. ಇದು ನಾನು ಭೂತಾನ್ ಟೂರಲ್ಲಿ ಹಾಕಿದಂಥ ಪ್ಯಾಂಟ್ ಶರ್ಟು. ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಫೋಟೋಗಳಾಗಲಿ ವಿಡಿಯೋಗಳಾಗಲಿ. ವೈಟ್ ಮೇಲೆ ಮೆರೂನ್, ರೆಡ್ ಅಥವಾ ಬ್ಲ್ಯಾಕ್, ಬ್ಲೂ ಯಾವುದಾದ್ರೂ ಸೂಟ್ ಆಗುತ್ತೆ. ಹಾಗಾಗಿ ಕಡಿಮೆ ಪ್ಯಾಂಟ್ ಶರ್ಟ್ ಯೂಸ್ ಮಾಡೋರು, ಅಂದರೆ ಈಗ ತುಂಬ ಓಡಾಡೋರು, ಸ್ವಲ್ಪ ಹೈಫೈ ಜಾಸ್ತಿ ಖರ್ಚು ಮಾಡೋರು ಡ್ರೆಸ್ಸಿಗೆ ಮಾಡ್ಕೊಳ್ಳಿ. ಅವರು ಜಾಸ್ತಿ ದುಡ್ಡು ಖರ್ಚು ಮಾಡಿ ಜಾಸ್ತಿ ಇದು ಮಾಡ್ತಾರೆ. ಹಾಗಂತೇಳಿ ನನಗೆ ಜಾಸ್ತಿ ಹಂಗೆಲ್ಲ ಖರ್ಚು ಮಾಡೋಕ್ಕೆ ಇಷ್ಟ ಆಗಲ್ಲ. ಖರ್ಚು ಮಾಡಬೇಕು, ಮಾಡಿದ್ದು ತುಂಬ ಯೂಸ್ಫುಲ್ ಅನಿಸ್ಬೇಕು, ಆ ಥರ. ಮತ್ತು ನಾನು ಚೆನ್ನಾಗಿ ಕಾಣಬೇಕು, ನಾನು ಚೆಂದ ಇಲ್ಲ ಅದ್ರ ಚೆನ್ನಾಗಿ ಕಾಣಬೇಕು ಅನ್ನೋದೇ ನನ್ನಿದು. ಇನ್ನೊಂದು ಓಪನ್ ಹೇರ್ ಬಿಡೋದು. ಓಪನ್ ಹೇರ್ ಬಿಡೋದ್ರಿಂದ ತುಂಬ ನಾವು ಸ್ಟೈಲಿಶ್ ಆಗಿ ಚೆನ್ನಾಗಿ ಕಾಣ್ತೀವಿ. ಮೊದಲು ಒಂಥರ ಅನಿಸುತ್ತೆ, ಬಿಟ್ಟು ರೂಢಿ ಮಾಡಿ. ಯಾಕಂದ್ರೆ ಕೂದಲು ಇರೋದೇನಕ್ಕೆ? ನಮ್ಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ. ಯಾವ ರೀತಿ ಅಲಂಕಾರ ಬೇಕಾದರೂ ಮಾಡ್ಕೋಬೋದಲ್ಲ. ಓಪನ್ ಹೇರು ಅದರೊಳಗೊಂದು ಸ್ಟೈಲ್ ಅಷ್ಟೇ. ಓಪನ್ ಹೇರ್ ಬಿಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಸ್ವಲ್ಪ ಏಜ್ ಆಗ್ತಿದ್ದಂಗೆ ಇಲ್ಲೆಲ್ಲ ಕೂದಲುಗಳು ಕಡಿಮೆ ಇರುತ್ತೆ. ನಾವು ಈ ಥರ ಹಿಂಗೆ ಮಾಡಿ ಓಪನ್ ಹೇರ್ ಬಿಟ್ಟಾಗ ಸ್ಟೈಲಿಶ್ ಆಗಿ ಕಾಣುತ್ತೆ. ಟ್ರಯಲ್ ರೂಮಲ್ಲಿ ಹಾಕಿ ನೋಡಿ ಟೀ ಶರ್ಟ್ ತೊಗೊಳ್ಳಿ. ತೀರಾ ಟೈಟ್ ಎಲ್ಲ ಹಾಕಬಾರ್ದು. ನಾವು ಸ್ಟೈಲಿಶಾಗಿ ಕಾಣಬೇಕು ಅಂಥೇಳಿ ಆಡ್ ಆಗಿ ಕಾಣಿಸ್ಬಾರ್ದು. ನಮ್ಮ ಅಂಗಾಂಗಗಳೆಲ್ಲ ಎದ್ದು ಕಾಣೋ ಥರ, ವಿಚಿತ್ರವಾಗಿ ಕಾಣೋ ಥರ ಡ್ರೆಸ್ ಹಾಕೋದನ್ನು ನಾನು ಲೈಕ್ ಮಾಡಲ್ಲ. ಲೈಕ್ ಆದರೆ ಮಾಡಿ. ಏನಂತಂದರೆ ಈ ಥರ ನಾವು ಟೀ ಶರ್ಟ್ ಹಾಕ್ತೀವಲ್ಲ, ಒಂದು ಸ್ವಲ್ಪ ಲೂಸ್ ಆಗಿರೋ ಟೀ ಶರ್ಟನ್ನು ಚೂಸ್ ಮಾಡ್ಕೊಳ್ಳಿ. ತೋಳು ಇಷ್ಟು ಉದ್ದ ಇರುತ್ತೆ ಸಾಮಾನ್ಯ, ಇದನ್ನು ಮಡ್ಚಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಓಕೆ, ಮಡ್ಚಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ಚು ಅಷ್ಟೇ, ಸಾದಾ ಸ್ಟಿಚ್ ಮಾಡಿಸಿಲ್ಲ, ಓವರ್ಲಾಕ್ ಬರುತ್ತಲ್ಲ ಆ ಥರದ್ರಲ್ಲಿ ಮಾಡಿಸಿದ್ದೀನಿ. ಎಂಬ್ರಾಯ್ಡ್ರಿ ಓವರ್ಲಾಕ್ ಥರ ಮಾಡಿಸಿ, ಆವಾಗ ಇದು ಸ್ಟಿಚ್ ಮಾಡಿರೋದು ಅಂತ ಗೊತ್ತೇ ಆಗಲ್ಲ. ಸ್ಲೀವ್ಸ್ ಇರೋದೇ ಹಾಗೆ ಅಂತ ಅನ್ಕೋತಾರೆ, ಆ ಥರ. ಓಕೆ, ಸ್ಲೀವ್ಸ್ ಸ್ವಲ್ಪ ಶಾರ್ಟ್ ಮಾಡಿಸಿ. ಇದು ಹೈಟ್ ಇದ್ದವ್ರು ಯಾರಾದ್ರೂ ಸ್ವಲ್ಪ ಸ್ಲೀವ್ಸ್ ಶಾರ್ಟ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಟೀ ಶರ್ಟಲ್ಲಿ, ಅದು ಹೆಣ್ಮಕ್ಳಿಗೆ. ಓಕೆನಾ? ಸರಿ, ಇದು ಮುಂಚೆ ಹಾಕ್ಕೊಂಡಾಗ ಹೆಂಗೆ ಕಾಣಿಸ್ತಿರುತ್ತೆ ಕೇಳಿದ್ರೆ, ಟಮ್ಮಿ ದಪ್ಪ ಇದ್ದವ್ರಿಗೆ, ನನಗಂತೂ ಟಮ್ಮಿ ದಪ್ಪ ಹಿಂಗೆ ಎದ್ದು ಕಾಣಿಸ್ತಾ ಇತ್ತು, ಅಸಹ್ಯ ಕಾಣಿಸ್ತಾ ಇತ್ತು. ಏನು ಮಾಡಿದೆ ನೋಡಿ, ಇಲ್ಲಿ ಎಷ್ಟು ಉದ್ದ ಕಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ಓವರ್ಲಾಕ್ ಆದರೆ ಮಾಡಿಸ್ಬೋದು, ಬೇಡ ಅನಿಸಿದರೆ ಮಾಡಿಸ್ದೇನೂ ಇರ್ಬೋದು, ಈ ಥರ. ಓಕೆ, ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಉದ್ದ ಕರೆಕ್ಟಾಗಿತ್ತು ಬಿಟ್ಟಿದ್ದೀನಿ. ಇಲ್ಲ ಅಂತಂದರೆ ಇಲ್ಲೂ ನೀವು ಕಟ್ ಮಾಡಿ ಇದು ಮಾಡ್ಬೋದು. ಹೇಗೆ ಕಾಣಿಸ್ಬೇಕಂತಂದರೆ, ನಾವು ಹಿಂಗೆ ನಿಂತಾಗ ಇದು ಮಾಡಿದಾಗ ಇಷ್ಟೇ ಕಾಣಿಸ್ಬೇಕು ಸ್ಟೈಲಿಶ್ ಆಗಿ. ಇದರೊಳಗೆ ನನಗೆ ನನ್ನ ಈ ಒಂದು ಬ್ಯಾಕ್ ಪೋಸ್ ಹೆಂಗೆ ಅಂತಂದರೆ, ಇದು ಹಾಫ್ ಕಾಣಬೇಕು, ಆವಾಗ ಚೆನ್ನಾಗಿ ಕಾಣುತ್ತೆ. ಓಕೆ, ನೋಡಿ ಹೀಗೆ. ಓಕೆ, ಹಾಫ್ ಕಾಣೋ ಥರ ನಾವು ಸ್ಟೈಲಿಶ್ ಆಗಿ ಈ ಥರ ಮಾಡ್ಕೋಬೋದು. ಸ್ಟೈಲ್ ಅನಿಸುತ್ತೆ ನೋಡಿ.
ಮಾಡರ್ನ್ ಡ್ರೆಸ್ ಹಾಕೋದ್ರಿಂದ ಸಂಸ್ಕೃತಿ ಹಾಳಾಯಿತು ಅಂತ ಯಾರೂ ಕಿರ್ಚಾಡಬೇಡಿ. ನಮಗೆ ಇಷ್ಟವಾದ ಚಂದವಾದ ಡ್ರೆಸ್ ಹಾಕ್ಕೊಂಡು ಓಡಾಡೋದ್ರಿಂದ ಖುಷಿಯಾಗಿರ್ತೀವಿ, ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ. ಆಗ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿಯತ್ತ ಸಹಜವಾಗಿ ನಾವು ಕಣ್ ತೆರೆದು ನೋಡೋಂಗಾಗತ್ತೆ. ಕಟ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟೊತ್ತಿಗೆ ಭಾಳಷ್ಟು ಜನ, 100 ಜನ ಹೇಳಿದ್ರು ನನಗೆ, ಟೀ ಶರ್ಟು ಹಿಂಗೆ ಆಲ್ಟ್ರೇಷನ್ ಮಾಡ್ಕೋಬೋದಾ, ಇಲ್ಲಿ ಕಟ್ ಮಾಡ್ಬೋದಾ ಸೈಡು ಅಂತ. ಓಕೆ, ಹೀಗೆ ಎಲ್ಲ ಡ್ರೆಸ್ಗಳನ್ನು ನಮ್ಮ ಪರ್ಸ್ನಾಲಿಟಿಗೆ ತಕ್ಕಂಗೆ ಹೇಗೆ ಆಲ್ಟ್ರೇಷನ್ ಮಾಡ್ಕೊಡೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ನಮ್ಮ ಹಾಗೆ ಸ್ವಲ್ಪ ದಪ್ಪ ಇದ್ದವ್ರು, ಟಮ್ಮಿ ದಪ್ಪ ಇದ್ರೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಮುಖ್ಯವಾಗಿ ಆರೋಗ್ಯವಾಗಿರೋದು ಇಂಪಾರ್ಟೆಂಟು. 0 ಸೈಜ್ ಖಂಡಿತ ಅಲ್ಲ. ನೀವೇನಾದರೂ ಇಷ್ಟು ದಪ್ಪ ಇದ್ದವರು 0 ಸೈಜಿಗೆ ಹೋಗಬೇಕು, ಆವಾಗಲೇ ನಾ ಡ್ರೆಸ್ ಹಾಕ್ಕೋಬೇಕು ಅಂದ್ಕೊಂಡ್ರೆ ಅನ್ಹೆಲ್ದಿ ಆಗಿಬಿಡ್ತೀರ ಪಕ್ಕ. ಯಾವ ಒಂದು ಅಡ್ವರ್ಟೈಸು ಯಾರೇನು ಬ್ರೈನ್ ವಾಶ್ ಮಾಡಿದ್ರು ಕೇಳಕ್ಕೆ ಹೋಗಬೇಡಿ. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಫುಡ್. ಓಕೆ, ನಮ್ಮ ರೂಟೀನಲ್ಲಿ ತುಂಬ ಬದಲಾವಣೆಗಳನ್ನು ಮಾಡ್ಕೋಬೇಕು. ಇಲ್ಲ ಅಂತ ಹೇಳಲ್ಲ, ಸ್ಮಾರ್ಟ್ ಕಾಣಬೇಕಂತಂದರೆ. ಹಂಗಂತೇಳಿ 0 ಸೈಜಿಗೆ ಹೋಗ್ಬಿಟ್ಟೆ, ತುಂಬ ಸಣ್ಣಗಾಗ್ಬಿಟ್ಟೆ, ನಾ ತುಂಬ ಸ್ಮಾರ್ಟ್ ಆಗಿಬಿಟ್ಟೆ, ಆ ಥರ ಕನಸನ್ನು ಯಾರೂ ಕಾಣಬಾರ್ದು, ಆ ಥರ ಟ್ರೈಯೂ ಮಾಡಬಾರ್ದು. ನಾವು ನಿಸರ್ಗದ ಒಂದು ಭಾಗ, ನಾವು ಹೇಗಿದ್ದೀವೋ ಹಾಗೆ ಅದನ್ನು ಒಪ್ಕೊಂಡು ಮಾನಸಿಕವಾಗಿ ನಿರಾಳವಾಗಿರಬೇಕು. ಸ್ವಲ್ಪ ಅದನ್ನು ಮೇಂಟೈನ್ ಮಾಡಬೇಕು, ಹೆಲ್ತ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂತ ಹೇಳಲ್ಲ. ಓವರ್ ವೆಯ್ಟ್ ಆದರೆ ನಮ್ಮ ಕಾಲು ಯಾವ ಒಂದು ಭಾಗ ನಮ್ಮ ದೇಹವನ್ನು ಹೊತ್ಕೊಳ್ಳುತ್ತಲ್ಲ, ಪಾದ ಇರ್ಬೋದು, ಕಾಲು ಇರ್ಬೋದು, ಮೊಣಕಾಲು ಇರ್ಬೋದು, ತೊಂದರೆ ಆಗತ್ತೆ. ಅದಕ್ಕೆ ಓಕೆ, ಅಷ್ಟೇ ಮೇಂಟೈನ್ ಮಾಡಬೇಕು. ಸರಿ, ಈ ಡ್ರೆಸ್ಸು ಲೈಕ್ ಆಯಿತು ಅಂತ ಅನ್ಕೋತೀನಿ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪ್ರವಾಸ ಮಾಡಿ, ಟ್ರೆಕ್ಕಿಂಗ್ ಮಾಡಿ, ಆರೋಗ್ಯವಾಗಿರಿ, ವಯಸ್ಸಿನ ಚಿಂತೆಯನ್ನು ಮರ್ತು ಬಿಡಿ. ಈ ಟೀ ಶರ್ಟನ್ನು ಸುಮಾರು ಒಂದು 8 ಸೆಂಟಿಮೀಟ್ರ್ ಕೆಳಗಡೆ ಕಟ್ ಮಾಡಿದ್ದೀನಿ ನೋಡಿ. ತುಂಬ ಸ್ಟೈಲಿಶಾಗಿ ಕಾಣುತ್ತೆ. ಸ್ಲೀವ್ಸನ್ನು ಶಾರ್ಟ್ ಮಾಡಿದ್ದೀನಿ. ಟೀ ಶರ್ಟ್ ತುಂಬ ಉದ್ದ ಅನಿಸಿದ್ರೂ ಕಟ್ ಮಾಡಿ ಕೆಳಗಡೆ ಓವರ್ಲಾಕ್ ಮಾಡಿಸ್ಬೋದು ನೋಡಿ. ಈ ಟಾಪು ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಆದರೆ ಅದನ್ನ ನಮ್ಮಂಥವ್ರು ಹಾಕ್ಕೊಂಡಾಗ ಸ್ವಲ್ಪ ಡ್ರಮ್ ಥರ ಕಾಣಿಸ್ತೀವಿ. ಆವಾಗ ಏನು ಮಾಡಬೇಕು ಅಂದರೆ, ಎರಡೂ ಕಡೆ ಸ್ವಲ್ಪ ಕೈಯಲ್ಲಿ ರಿಂಕಲ್ಸ್ ಥರ ಮಾಡಬೇಕು. ಮಾಡಿಬಿಟ್ಟು ಒಂದು ಕಡೆ ಮಾತ್ರ ಪ್ಯಾಂಟ್ ಒಳಗಡೆ ಸಿಗಿಸ್ಬೇಕು. ಇಲ್ಲ ಅಂತಂದರೆ ಒಂದು ಕಡೆ ರೈಟ್ಗೆ ಏನು ಮಾಡ್ಬೋದು, ಒಂದು 3-4 ಇಂಚು ಅಷ್ಟು ಎಲಾಸ್ಟಿಕ್ ಕೊಡಿಸ್ಬಿಡ್ಬೇಕು. ಆವಾಗ ಚೆನ್ನಾಗಿ ಕಾಣುತ್ತೆ. ಟಮ್ಮಿ ಮೇಲೆ ಈ ಥರ ಒಂದು ಸ್ವಲ್ಪ ಭಾಗವನ್ನು ಬಿಟ್ಕೋಬೋದು. ಹಿಂದ್ಗಡೆ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೇ ಮಾಡ್ಕೋಬೋದು. ಒಂದ್ಸಲ ಟೀ ಶರ್ಟನ್ನು ಆಲ್ಟ್ರೇಷನ್ ಮಾಡೋಕ್ಕೆ ಟೈಮ್ ಇರೋಲ್ಲ ಅಥವಾ ಮಾಡ್ಕೊಂಡಿರಲ್ಲ, ಅರ್ಜೆಂಟಾಗಿ ಹಾಕ್ಕೋಬೇಕಾಗತ್ತೆ. ಆವಾಗ ಏನು ಮಾಡಬೇಕಂತ ತಿಳಿಸ್ತೀನಿ. ಇದು ನೋಡಿ, ಈ ಥರ ಫುಲ್ ಇರುತ್ತಲ್ಲ, ಫುಲ್ ಇದ್ದರೆ ಆಡ್ ಕಾಣಿಸ್ತಾ ಇರುತ್ತೆ. ಓಕೆ, ನೀವು ಟೀ ಶರ್ಟ್ ಚೆಂದ ಕಾಣಲ್ಲ ಅಂತ ಅನ್ಕೋಬೇಡಿ, ನಾವು ಚೆನ್ನಾಗಿ ಕಾಣಬೇಕು. ಆವಾಗ ಫುಲ್ ಹಿಂಗೆ ಮಡ್ಚಿ, ಓಕೆ, ಮಡ್ಚಿಬಿಟ್ಟು ಇಲ್ಲಿ ಒಳಗಡೆಯಿಂದ ಒಂದು ಪಿನ್ ಹಾಕಿ. ಯಾಕಂದರೆ ನಮ್ಮಂಗೆ ಶಾರ್ಟ್ ಇದ್ದವ್ರಂತೂ ಕೈ ಇರೋದೇ ಇಷ್ಟು, ಇನ್ನಿಷ್ಟುದ್ದ ತೋಳೆ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಅವಾಗ ಏನು ಮಾಡಬೇಕು, ಈ ಥರ ಸ್ಲೀವ್ಸು ಯಾವಾಗಲೂ ಶಾರ್ಟ್ ಹಾಕಬೇಕು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ವಾಪಸ್ ಹಿಂಗೆ ಮರ್ಚಿಬಿಟ್ಟು ಇಲ್ಲಿ ಪಿನ್ ಹಾಕಿ, ಏನೂ ಅನಿಸಲ್ಲ. ಓಕೆ, ಆ ಶರ್ಟ್ ಇರೋದೇ ಹಂಗೆ ಅಂದ್ಕೊಡ್ತಾರೆ, ಆದರೆ ನಾವು ಚೆನ್ನಾಗಿ ಕಾಣಬೇಕು. ಓಕೆ, ಇಲ್ಲಿ ಮರ್ಚಿ ಕರೆಕ್ಟಾಗಿ ಪಿನ್ ಹಾಕಿ, ಇದೇನೋ ಪಿನ್ ಹಾಕಿ ಸರಿ ಬಂದಂಗೆ ಕಾಣಿಸ್ತಾ ಇಲ್ಲ. ಟೋಟಲಿ 1 ರೌಂಡು ಮರ್ಚಿ ಪಿನ್ ಹಾಕಿ. ಇಲ್ಲ ಅಂತಂದರೆ ಟೈಮ್ ಇದ್ದಾಗ ಅಂತಂದರೆ ಇದಿಷ್ಟನ್ನು ಕಟ್ ಮಾಡಿಬಿಡಿ, ಏನೂ ಆಗಲ್ಲ, ಕಟ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಇನ್ನೊಂದು ಟೀ ಶರ್ಟನ್ನು ಮರ್ಚಿ ಸ್ಟಿಚ್ ಮಾಡಿದ್ದೀನಿ. ಹಿಂಗೆ ಮರ್ಚಿಬಿಟ್ಟು ಸ್ಟಿಚ್ ಮಾಡಬೇಕು. ಸ್ವಲ್ಪ ರಿಂಕಲ್ಸ್ ಥರ ಬರುತ್ತೆ, ಏನೂ ಆಗಲ್ಲ, ಆಯಿತಾ. ಆಮೇಲೆ ಮುಂದ್ಗಡೆ ನೋಡಿ, ಇದ್ದಕ್ಕಿದ್ದಂಗೆ ಬಳಸೋದಕ್ಕಿಂತನೂ ಒಂದು ಕಡೆ ಹಿಂಗೆ ಸಿಕ್ಸಿ, ಟಮ್ಮಿ ದಪ್ಪ ಇದ್ದರೆ ಸ್ವಲ್ಪ ಕವರ್ ಮಾಡೋ ಥರ ಹಿಂಗೆ ಬಿಡಿ, ಸ್ಟೈಲಿಶ್ ಆಗಿರುತ್ತೆ. ಆಮೇಲೆ ಈ ಬ್ಯಾಕ್ ಪೋಸ್ ಅಷ್ಟೇ, ಫುಲ್ ಹಿಂಗೆ ಕಂಡ್ರೆ ಕೆಲವರಿದ್ದು ಚೆನ್ನಾಗಿ ಕಾಣಲ್ಲ. ಅವಾಗ ಏನು ಮಾಡಬೇಕು, ಸ್ವಲ್ಪ ಹಿಂಗೆ ಹಾಫ್ ಕಾಣೋ ಥರ ಈ ಥರ ಹಿಂಗೆ ಮಾಡಬೇಕು. ಓಕೆ, ಆವಾಗ ಹಿಂಗೆ ಓಡಾಡುವಾಗ ಚೆನ್ನಾಗೇ ಕಾಣಿಸುತ್ತೆ. ಸ್ವಲ್ಪ ಸ್ಟೈಲಿಶ್ ಆಗಿರಬೇಕು. ನಾವು ಸ್ಟೈಲಿಶ್ ಡ್ರೆಸ್ಸು ಚೂಸ್ ಮಾಡಬಾರ್ದು. ಚೂಸ್ ಮಾಡಿದ್ಮೇಲೆ ನಾವು ಓಡಾಡುವಾಗ, ಮಾತಾಡುವಾಗ ಸ್ಟೈಲಿಶ್ ಆಗಿ ಕಾಣಬೇಕು. ಸರಿನಾ? ಲೈಕ್ ಆಯಿತಾ? ಅದಕ್ಕೆ ದಯವಿಟ್ಟು ಶೇರ್ ಮಾಡಿ, ಮತ್ತು ಲಿಂಕ್ ಇದ್ದಾಗ ಅದನ್ನ ದಯವಿಟ್ಟು ಓಪನ್ ಮಾಡಿ, ಅಷ್ಟೇ ನಾ ಕೇಳ್ಕೊಳ್ಳೋದು. ಮತ್ತೇನು ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಮೊದಲು ನಾನು ಎಜುಕೇಷ್ನಲ್ ವೀಡಿಯೋಗಳನ್ನು ಮಾಡ್ತಾಯಿದ್ದೆ, ಇವಾಗ ನಾನು
ಜನರಲ್ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಲಾಗ್ಸ್ ಅಂತ ಸಪ್ರೇಟಾಗಿ ಹೇಳಲ್ಲ, ಆದರೆ ಕೆಲವೊಂದಿಷ್ಟು ವಿಡಿಯೋಗಳು ಲಾಗ್ಸ್ ಥರ ಇರುತ್ತೆ. ಅವೆಲ್ಲವನ್ನು ನೀವು ವೀಕ್ಷಣೆ ಮಾಡಿ, ಜೊತೆಗೆ ಶೇರ್ ಮಾಡಿ. ಮತ್ತು ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ನಾನು ಲಿಂಕ್ ಶೇರ್ ಮಾಡಿದಾಗ, ವಾಟ್ಸಪ್ ಸ್ಟೇಟಸಲ್ಲಿ ಲಿಂಕ್ ಶೇರ್ ಮಾಡಿದಾಗ ಅದು ಏನೋ ಎತ್ತೋ ಅಂತ ಭಯ ಬೀಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಜಾನಕಿ ಹೆಗಡೆ ಅಂತ ಹೆಸರು ಬಂತು ಅಂತಂದಮೇಲೆ ನೀವು ಅದನ್ನು ಲಿಂಕ್ ಓಪನ್ ಮಾಡ್ಬೋದು, ಯಾವುದು ಭಯ ಇಲ್ದಿರೆ. ಮತ್ತು ಶೇರ್ ಮಾಡಿ ದಯವಿಟ್ಟು. ಯಾಕೆ ಟೀಚರ್ಸು, ಆಮೇಲೆ ಫ್ಯಾನ್ಸು, ರಿಲೇಷನ್ಸು ಫೋನ್ ಮಾಡಿ ಎಷ್ಟು ಖುಷಿ ಪಡ್ತಾ ಇರ್ತಾರೆ. ಎಷ್ಟು ಡಿಫ್ರೆಂಟಾಗಿ ವಿಡಿಯೋ ಮಾಡಿದೀಯಾ, ಭೂತಾನ್ಗೆಲ್ಲ ಹೋಗಿ ಬಂದಿದೆಯಾ ಅಂತ ಖುಷಿ ಪಡ್ತಾ ಇದ್ದಾರೆ. ಯಾರು ಯೂಟ್ಯೂಬ್ನಲ್ಲಿ ಕಮೆಂಟ್ ಹಾಕಿಲ್ಲ ದಯವಿಟ್ಟು ಕಮೆಂಟ್ ಹಾಕಿ, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ನನ್ನ ಒಂದು ಅಕೌಂಟಲ್ಲಿ ನೀವು ಅದನ್ನು ವ್ಯಕ್ತಪಡಿಸಿದರೆ, ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರೆ ನನಗೆ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ. ಹಾಗಂತೇಳಿ ಫೋನ್ ಮಾಡಿ ಹೇಳಿದ್ದು ಖುಷಿನೇ. ಓಕೆ, ದಯವಿಟ್ಟು ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬರ್ ಆಗಿಬಿಡಿ. ಆಮೇಲೆ ನಿಮ್ಗೆ ವೀಡಿಯೋಗಳು ಇಷ್ಟ ಆಗಿಲ್ಲ, ಅದರಿಂದ ಕಿರಿಕಿರಿ ಆಗುತ್ತಂತಂದರೆ ನೀವು ಅನ್ಫಾಲೋ ಮಾಡಿ, ಎಲ್ಲದರಲ್ಲೂ ಅಷ್ಟೇ. ಇನ್ನೊಂದಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದೀರಾ, ದಯವಿಟ್ಟು ಸ್ವಲ್ಪ ನನ್ನ ಯೂಟ್ಯೂಬ್ ಕಡೆಯೂ ಬನ್ನಿ. ಯಾಕಂದರೆ ಯೂಟ್ಯೂಬನ್ನು ಮರುಹುಟ್ಟು ಕೊಡ್ತಾ ಇದ್ದೀನಿ. ಒಂದಿಷ್ಟು ದಿನ ಯೂಟ್ಯೂಬನ್ನು ಉಪಯೋಗಿಸ್ತಾ ಇರಲಿಲ್ಲ, ನಾನು ಬಿಟ್ಬಿಟ್ಟಿದ್ದೆ, ಅದರೊಳಗೆ ವೀಡಿಯೋಗಳೇ ಹಾಕ್ತಾ ಇರಲಿಲ್ಲ. ಈಗಲೂ ಏನು ಮಹಾ ಹಾಕ್ತಾ ಇಲ್ಲ, ಆದರೆ ಇನ್ನು ಮಾತ್ರ ಕಂಟಿನ್ಯೂ ನಾನು ವೀಡಿಯೋಗಳನ್ನು ಹಾಕಬೇಕು, ಶಾರ್ಟ್ಸ್ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.